ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಎಲ್ರಿಗೂ ಇಷ್ಟ ಇರುತ್ತೆ. ಆದರೆ ಮುಖ ತೋರಿಸ್ಬಿಟ್ಟು ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಯಾರಿಗೂ ಇಷ್ಟ ಇರಲ್ಲ. ತುಂಬ ಜನಕ್ಕೆ, ಲೇಡೀಸ್ಗೆ ಅಂತೂ ತುಂಬ ಜನಕ್ಕೆ ಇಷ್ಟನೇ ಇರಲ್ಲ. ಮುಖ ತೋರಿಸಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಇಷ್ಟ ಆಗಲ್ಲ. ಅವರು ಏನು ಮಾಡ್ಬೋದು, ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಇಮೇಜಸ್ಗಳನ್ನ ಹಾಕ್ಬಿಟ್ಟು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು, ಈ ರೀತಿ ಎಲ್ಲ ಮಾಡಿಬಿಟ್ಟು ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಆದರೆ ಇದನ್ನು ಕಾಪಿರೈಟ್ ಬರಲಾರ್ದಂಗೆ ನೋಡ್ಕೊಳ್ಬೇಕು. ಕಾಪಿರೈಟ್ ಬರಬಾರ್ದು ಅಂತ ಅಂದರೆ ನೀವು ಕಾಪಿರೈಟ್ ಇರೋ ಮ್ಯೂಸಿಕ್ಗಳನ್ನ ಯೂಸ್ ಮಾಡಬಾರ್ದು. ಆಮೇಲೆ ವಾಟರ್ ಮಾರ್ಕ್ ಇರೋ ಯಾವುದೇ ಇಮೇಜಸ್ಗಳನ್ನ ನೀವು ಯೂಸ್ ಮಾಡೋಂಗಿಲ್ಲ. ಆ ರೀತಿ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಅವಾಗ ನಿಮಗೆ ಕಾಪಿರೈಟ್ ಬರುತ್ತೆ. ಆಮೇಲೆ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ನಿಮ್ಮ ವಾಯ್ಸ್ನ ಕೊಡಬೇಕಾಗುತ್ತೆ. ನಿಮ್ಮ ಮುಖ ತೋರಿಸಿ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಇಷ್ಟ ಇರಲ್ಲ, ಆದರೆ ವಾಯ್ಸ್ನ ಕೊಟ್ಬಿಟ್ಟು ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಅದು ಹೆಂಗೆ ಕ್ರಿಯೇಟ್ ಮಾಡ್ಬೋದು, ಅದಕ್ಕೆ ಯಾವುದಾದ್ರೂ ಪೇಮೆಂಟ್ ಮಾಡಬೇಕಾ ಅಂತ ಅಂದರೆ ಇದಕ್ಕೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಫ್ರೀ ಆ್ಯಪ್ ಇದು. ಈ ಆ್ಯಪಲ್ಲಿ ಹೆಂಗೆ ಕ್ರಿಯೇಟ್ ಮಾಡೋದು, ಯಾವ ರೀತಿ ಇಮೇಜಸ್ಗಳನ್ನ ತೊಗೊಂಡ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ಬೋದು, ಯಾವುದಾದ್ರೂ ಒಂದು ಸ್ಟೋರಿ ಹಾಕೋದು, ಆ ರೀತಿ ಏನಾದರೂ ಮಾಡ್ಬೋದು. ಅದನ್ನು ಹೆಂಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಮೇಜಸ್ಸು ನಮಗೆ ಫಸ್ಟು ಇಮೇಜಸ್ ಬೇಕಾಗುತ್ತೆ. ಇಮೇಜಸ್ನ ನೀವು ಕ್ಯಾನ್ವಾದಲ್ಲಿ ತಗೊಳ್ಳಿ. ಕ್ಯಾನ್ವಾದಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಸರ್ಚ್ನಲ್ಲಿ ಯೂಟ್ಯೂಬ್ ತಮ್ನೇಲ್ ಅಂತೇಳಿ ಹಾಕ್ಬಿಟ್ಟು ಅಲ್ಲಿ ಪ್ಲಸ್ ಐಕನ್ ಕಾಣುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ನಿಮಗೆ ಎಲಿಮೆಂಟ್ಸ್ ಅಂತ ಹೇಳಿ ಕಾಣಿಸ್ತಾ ಇರುತ್ತೆ, ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೋಡಿ ಇಲ್ಲಿ ಸೆಕೆಂಡ್ ಆಪ್ಷನ್ ಎಲಿಮೆಂಟ್ಸ್ ಅಂತ ಕಾಣ್ತಾ ಇದೆಯಲ್ವಾ, ಅಲ್ಲಿ ಸರ್ಚ್ನಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ನ ಅಲ್ಲಿ ತಗೊಂಡು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ನೀವು ಪೇ ಮಾಡುವಂಥ ಇದು ಅಲ್ಲಿ ಯಾವುದಾದ್ರೂ ಕಿಂಗ್ ಮಾರ್ಕ್ ಇದೆ ಅಂದರೆ ಅದು ಪೇ ಮಾಡೋದು. ಅದನ್ನೆಲ್ಲ ಪ್ರೋನ ನೀವು ತೊಗೊಳೋದಕ್ಕೆ ಹೋಗ್ಬೇಡಿ. ಪೇ ಮಾಡದೇ ಇರುವಂಥದ್ದು ಫೋಟೋಸು ಇರ್ತವೆ, ಅದನ್ನು ತೊಗೊಂಡ್ಬಿಟ್ಟು ಅದನ್ನು ನೀವು ಜಸ್ಟ್ ಡೌನ್ಲೋಡ್ ಮಾಡಿಕೊಂಡ್ರೆ ಆಯಿತು. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ನೀವು ಇಲ್ಲಿ ಕ್ಯಾಪ್ಕಟ್ ಆ್ಯಪ್ಗೆ ಬರಬೇಕು. ಕ್ಯಾಪ್ಕಟ್ಟಲ್ಲಿ ನ್ಯೂ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನಿಮಗೆ ಯಾವ್ಯಾವ ಫೋಟೋಸ್ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಡಿಯೋಸ್ ಆದರೆ ನೀವು ಕ್ಯಾನ್ವಾದಲ್ಲಿ ವೀಡಿಯೋಸ್ನ ತೊಗೊಂಡ್ಬಿಟ್ಟು ಅಲ್ಲೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದು ಸೆಲೆಕ್ಟ್ ಮಾಡಿಕೊಂಡು HD ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಬೇಕಾದರೆ ನಿಮಗೆ ಇಮೇಜಸ್ಸು ನೀವು ಜಾಸ್ತಿ 1 ಮಿನಿಟು 2 ಮಿನಿಟ್ಸು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಇದನ್ನು ಬೇಕಾದರೆ ನೀವು ಡೂಪ್ಲಿಕೇಟ್ನ ಬೇಕಾದರೂ ಮಾಡ್ಕೊಳ್ಬೋದು. ಈಗ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋನ ಒಂದು 2 to 3 ಸೆಕೆಂಡ್ಗೆ ಮಾತ್ರ ಡ್ರ್ಯಾಗ್ ಮಾಡಿ ಇಟ್ಕೊಳ್ಳಿ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಡ್ರ್ಯಾಗ್ ಮಾಡ್ಬೋದು. ಜಾಸ್ತಿ ಲಾಂಗ್ ಆಗಿ ನೀವು 20 ಸೆಕೆಂಡ್ 30 ಸೆಕೆಂಡ್ ಇಟ್ಕೊಂಡಿದ್ದೀರಾ ಅಂತಂದರೆ ಆವಾಗ ನಿಮಗೆ ನೋಡೋರಿಗೆ ಬೋರ್ ಅನಿಸುತ್ತೆ. ಈಗ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇನ್ನು ಔಟ್ ಎಲ್ಲ ಇದೆ, ಕೋಂಬೋ ಇದೆ. ಇಲ್ಲಿ ನಿಮಗೆ ಯಾವ ಅನಿಮೇಷನ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. 3D ಮಾಡ್ಕೊಳ್ಬೋದು, ಬೇಸಿಕ್ ಮಾಡ್ಕೊಳ್ಬೋದು. ಡಿಫ್ರೆಂಟಾಗಿ ನನಗೆ ಕ್ಯಾನ್ವಾ ಆ್ಯಪಲ್ಲಿ ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ. ಇದು 3D ಬೇಕಾದರೂ ಮಾಡ್ಬೋದು. ಡಿಫ್ರೆಂಟಾಗಿ ಅನಿಮೇಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ನೀವು ಅನಿಮೇಷನ್ನ ಹಾಕುವಾಗ ನೆನಪಿರಲಿ, ಆದಷ್ಟು ಆ ಇಮೇಜಿಗೆ ಸೂಟ್ ಆಗ್ತಾ ಇರಬೇಕು ಅಂಥ ಅನಿಮೇಷನ್ಸ್ಗಳನ್ನ ಮಾತ್ರ ಆ್ಯಡ್ ಮಾಡಿ. ಏನೇನೋ ಡಿಫ್ರೆಂಟಾಗಿ ಅನಿಮೇಷನ್ಸ್ನ ಹೊಸದಾಗಿ ಟ್ರೆಂಡಿಂಗ್ ಆಗಿರೋ ಅನಿಮೇಷನ್ಸ್ನ ಹಾಕ್ತೀನಿ ಅಂತ ಮಾಡೋದಕ್ಕೆ ಹೋಗಬೇಡಿ. ಆ ಇಮೇಜಸ್ಸು ನಿಮ್ಮ ಸ್ಟೋರಿಗೆ ಅದು ಮ್ಯಾಚ್ ಆಗಬೇಕು ಅಂಥ ಇಮೇಜಸ್ಗಳನ್ನ ಆ್ಯಡ್ ಮಾಡಿ. ಅದು ಇನ್ನಲ್ಲಿರ್ಬೋದು, ಔಟಲ್ಲಿರ್ಬೋದು, ಕೊಂಬೋದಲ್ಲಿರ್ಬೋದು, ಯಾವುದು ಬೇಕಾದರೂ ನೀವು ಆ್ಯಡ್ ಮಾಡಿಕೊಂಡು ಅಲ್ಲಿ ಸೆಕೆಂಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಮಿನಿಮಮ್ 1 to 2 ಸೆಕೆಂಡ್ಸ್ನಲ್ಲಿ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ತುಂಬ ಸೂಪರಾಗಿ ಕಾಣಿಸುತ್ತೆ. ಇಮೇಜ್ ಮಧ್ಯೆ ನಿಮಗೆ ಒಂದು ವೈಟ್ ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಇಲ್ಲಿ ನಿಮಗೆ ಟ್ರೆಂಡಿಂಗ್ ಆಗಿರೋದು ಫೇಡ್ ಬೇಕಾದರೆ ನೀವು ಚೇಂಜ್ ಮಾಡ್ಬೋದು. ಸರ್ಚ್ ಮಾಡಿಬಿಟ್ಟು ಅಲ್ಲಿ ಸರ್ಚ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಬೇಕಾದರೂ ನೀವು ಸ್ಲೋ ಮಾಡ್ಕೊಳ್ಳೋದು, ಝೂಮ್ ಮಾಡೋದು, ಆ ರೀತಿ ಏನಾದರೂ ಚೇಂಜ್ ಮಾಡೋದಾದರೆ ಎಲ್ಲಿ ಬೇಕಾದರೂ ಹೋಗಿ ಅಲ್ಲಿ ನಿಮ್ಮ ಇಮೇಜ್ ಪಕ್ಕ ಕಾಣೋ ವೈಟ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಕಂಪ್ಲೀಟಾಗಿ ಅದನ್ನು ಮಾಡ್ಕೊಂಡು ಹೋಗ್ಬೋದು. ಯಾವ್ದು ಬೇಕಾದರೂ ಅದನ್ನು ಆ್ಯಡ್ ಮಾಡ್ಬೋದು. 1 to 2 ಸೆಕೆಂಡ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ಕ್ಯಾಪ್ ಕಟ್ ಅಂತಿದೆಯಲ್ಲ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಫಸ್ಟು ಅದನ್ನು ರಿಮೂವ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವುದಾದ್ರೂ ಲೈಬ್ರರಿಯಲ್ಲಿ ಇಮೇಜಸ್ ಏನಾದರೂ ಬೇಕಾಗಿತ್ತು ಅಂತಂದರೆ ಅದನ್ನು ತಗೊಳ್ಬೋದು. ಇಲ್ಲ ನಿಮ್ಮ ಆಲ್ಬಮಲ್ಲೇ ಯಾವುದಾದ್ರೂ ಚೂಸ್ ಮಾಡ್ಕೊಳ್ಬೋದು. ವಿಡಿಯೋಗೆ ಸೌಂಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಸೌಂಡ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಹೋಗ್ಬಿಟ್ಟು ಸೆಕೆಂಡ್ ಆಪ್ಷನಲ್ಲಿ ಹೋಗಿ ಅಲ್ಲಿ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಡಿವೈಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ನಲ್ಲಿ ಯಾವ್ಯಾವ ಮ್ಯೂಸಿಕ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ತಿರ್ತಾರೋ ಆ ಮ್ಯೂಸಿಕ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ಬೋದು.
ನೆನಪಿರಲಿ, ನೀವು ಯಾವುದೇ ಕ್ಯಾಪ್ ಕಟ್ಟಲಿರೋ ಮ್ಯೂಸಿಕ್ ಆಗಿರ್ಬೋದು, ಬೇರೆ ಯಾವುದೇ ಮ್ಯೂಸಿಕ್ನ ನೀವು ಇಲ್ಲಿ ಆ್ಯಡ್ ಮಾಡೋದಕ್ಕೆ ಹೋಗಲೇಬೇಡಿ. ಆದಷ್ಟು ಯೂಟ್ಯೂಬ್ನಲ್ಲೇ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದೇ ಮ್ಯೂಸಿಕ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೀವೇನಾದರೂ ಓನ್ ವಾಯ್ಸ್ನ ಕೊಟ್ಬಿಟ್ಟು ಮ್ಯೂಸಿಕ್ನ ಆ್ಯಡ್ ಮಾಡ್ತಾ ಇದ್ದೀರಾ ಅಂತಂದರೆ ಆದಷ್ಟು ವಾಲ್ಯೂಮು 10 to 20 ಒಳಗಡೆನೇ ಇಡಿ. ಯಾಕಂತಂದರೆ ನೀವು ಮ್ಯೂಸಿಕ್ನ ಜಾಸ್ತಿ ಇಟ್ಟಿದ್ದೀರಾ ಅಂತ ಅಂದರೆ ನಿಮ್ಮ ವಾಯ್ಸು ಕೇಳಿಸೋದಿಲ್ಲ. ನಾನು ಈ ವಿಡಿಯೋಗೆ ಸ್ಟೋರಿನ ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅಂತ ನೋಡಿ. ಒಂದು ಊರಿನಲ್ಲಿ ಬಡ ರೈತ ಇರ್ತಾನೆ. ಆ ರೈತನಿಗೆ ಒಂದು ಬೀಜ ಸಿಗುತ್ತೆ. ಆ ಬೀಜ ಸಿಕ್ಕಿದಾಗ ಅವನು ನಂಬಿಕೆಯಿಂದ ಅದನ್ನ ನಾಟಿ ಮಾಡ್ತಾನೆ. ಅದು ಮುಂದೊಂದಿನ ಮಾವಿನ ಹಣ್ಣಾಗಿ ಫಲ ಕೊಡುತ್ತೆ. ಇದ್ರ ಅರ್ಥ ಏನು ಅಂತಂದ್ರೆ ನಮ್ಮ ಚಿಕ್ಕ ನಿರ್ಧಾರ ಸಹಿತ ಒಂದು ದೊಡ್ಡ ಬದಲಾವಣೆನ ತರುತ್ತೆ ಅನ್ನೋದು. ನೀವು ವಿಡಿಯೋ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಒಂದೊಂದನ್ನೇ ಅರ್ಥ ಮಾಡ್ಕೊಳ್ತೀರಾ. ನಿಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ನನಗೆ ಕಾಮೆಂಟ್ ಮಾಡಿ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಅಲ್ಲಿ ಎಕ್ಸ್ಪೋರ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 1080 4K 2K ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ವಿಡಿಯೋ ಎಷ್ಟೋ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೇನಾದರೂ ಹೆಲ್ಪ್ಫುಲ್ ಆಗುತ್ತೆ, ನಿಮ್ಮ ಮನೇಲಿರೋರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಅವರಿಗೆಲ್ಲ ಶೇರ್ ಮಾಡಿ. ಅವರಿಗೆಲ್ಲಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ ಆ ವಿಡಿಯೋಸ್ಗಳನ್ನ ಶೇರ್ ಮಾಡೋದ್ರಿಂದ ಏನೂ ತಪ್ಪಿಲ್ಲ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಬೇರೆ ಬೇರೆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಆಗುತ್ತೆ. ಅದಕ್ಕೆ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೆಲ್ಪ್ಫುಲ್ ಆಗಿದೆ ಅಂತೇಳಿ ನನಗೆ ಕಾಮೆಂಟ್ ಮಾಡಿ.